Hey guys, a very good morning. We are up with a new project and that is Real Kannada Talks. So ಈ ಒಂದು ಪ್ರಾಜೆಕ್ಟ್ ಗೆ ಕೈ ಹಾಕೊಂಡಿರೋದು ನಾನು Ashash Blogger and Abhivap Mad Max. So we two are here with a good plan. ಒಳ್ಳೆ ಸಪೋರ್ಟ್ ಸಿಗುತ್ತೆ ಅನ್ಕೊಂಡಿದ್ದೀನಿ ಗೈಸ್. ಸಿಗುತ್ತೆ ಎಲ್ಲ ದೇವ್ರದ್ದು ಇಚ್ಛೆ. So we'll start up with going and interacting with people. ಏನಿಲ್ಲ, ಟಾಸ್ಕ್ ತುಂಬಾ ಸೂಪರ್ ಈಸಿ ಆಗಿದೆ. ನಾನು 3 ಕ್ವಶನ್ಸ್ ಕೇಳ್ತೀನಿ. 3 ಕ್ವಶನ್ ಅಲ್ಲಿ 2 ಕ್ವಶನ್ಗೆ ಆನ್ಸರ್ ಕೊಟ್ರೆ ಇಟ್ ವಿಲ್ ಬಿ ಅ ಕ್ಯಾಶ್ ಪ್ರೈಸ್ ಅಂಡ್ ಥರ್ಡ್ ಕ್ವಶನ್ಗೆ ಆನ್ಸರ್ ಕೊಟ್ರೆ ವಿ ಹ್ಯಾವ್ ಅ ಗುಡ್ ಸರ್ಪ್ರೈಸಿಂಗ್ ಗಿಫ್ಟ್ ಅಂಡ್ ದಟ್ ಈಸ್ ರಿಯಲಿ ಅಟ್ರಾಕ್ಟಿವ್ ವಾಚಸ್ ಗೈಸ್. ಪ್ರೈಸಸ್ ನಿಮ್ದು ಆಗಿಸ್ಕೊಬೇಕಂದ್ರೆ ನಮ್ನ ಕಂಡ್ರೆ ಬೇಕಾದ್ರೆ ನೀವೇ ಅಪ್ರೋಚ್ ಬೇಕಾದ್ರೆ ಮಾಡಿಬಿಟ್ಟು ಮಾತಾಡಿ, ಇಲ್ಲಾಂದ್ರೆ ನಾವೇ ನಿಮ್ಮನ್ನ ಅಪ್ರೋಚ್ ಮಾಡ್ತೀವಿ. ಸೊ ಲೆಟ್ಸ್ ಗೋ ಅಂಡ್ ಲೆಟ್ಸ್ ಸಿ ಹೌ ದಿಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ವಿಲ್ ಬಿ. ಲೆಟ್ಸ್ ಗೋ. ನಮಸ್ಕಾರ ಅಂಕಲ್. ನನ್ನ ಹತ್ರ ಒಂದು ನಿಮ್ ಬಿಸ್ನೆಸ್ ಗೆ ಅಂತ ಹೇಳಿ ಒಂದ್ ಸ್ವಲ್ಪ ಮಸ್ತ್ ಆಗಿರೋ ಕ್ವಶನ್ ಕೇಳ್ತೀನಿ, ಮಾತಾಡ್ತೀರಾ? ಬನ್ನಿ ಅಂಕಲ್. ಎಷ್ಟು ರೇಟ್? ರೈಟ್ 100 ರೂಪಾಯಿ 4 3 35 50 ರೂಪಾಯಿ ಕಾಯಿ. ಏನಿಲ್ಲ, ನಾನ್ ನಿಮ್ ಕಡೆಯಿಂದ ನಿಮ್ ಪ್ರಾಡಕ್ಟ್ ತಗೊಳಲ್ಲ, ನಾನೇ ನಿಮ್ ಕ್ಯಾಶ್ ಕೊಟ್ಟು ಹೋಗ್ತೀನಿ. ಒಂದ್ 3 ಆನ್ಸರ್ ಹೇಳ್ಬೇಕು, ನೀವು ಮಾಡ್ತೀರಾ? ಹೇಳಿ. ಸಿಂಪಲ್ ಕ್ವಶನ್ಸ್ ಅಷ್ಟೇ. ಹೋಗ್ತಾ ಎಷ್ಟಿದೆ ಒಳಗಡೆ ಗಿಫ್ಟ್ ಕಾಣಿಸ್ತಿದ್ಯಾ? 1000 ರೂಪಾಯಿ ಪ್ಲಸ್ ಇರೋ ವಾಚ್ ಗಳು. ಆಯ್ತಾ? ನೀವು 3ನೇ ಕ್ವಶನ್ ಗಂಟ ಪಾಸ್ ಮಾಡಿದ್ರೆ ನಿಮಗೆ ವಾಚ್ ಕೊಟ್ಟು ಹೋಗ್ತೀನಿ, ಇಲ್ಲ ಕಾಸು ಕೊಟ್ಟು ಹೋಗ್ತೀನಿ. ಓಕೆನಾ? ಮೊದಲನೇ ಕ್ವಶನ್ ಬಂದು ಕರ್ನಾಟಕದ ರಾಜಧಾನಿ ಯಾವುದು? ಕರ್ನಾಟಕದ ರಾಜಧಾನಿ ಬೆಂಗಳೂರು. ಅಂಕಲ್, ನೀವು ಇವಾಗ 50 ರೂಪಾಯಿ ಗೆದ್ದಿದ್ದೀರಾ. ಇವಾಗ ನೀವು ಈ 50 ರೂಪಾಯಿ ತಗೊಂಡು ಕ್ವಶನ್ ನ ಇಲ್ಲಿಗೆ ನಿಲ್ಲಿಸ್ತೀರಾ, ಇಲ್ಲ 50 ರೂಪಾಯಿನ ರಿಸ್ಕ್ ಮಾಡಿ ಸೆಕೆಂಡ್ ಕ್ವಶನ್ ಹೋಗ್ತೀರಾ? ಸೆಕೆಂಡ್ ಕ್ವಶನ್. ಸೂಪರ್ ಗೈಸ್, ವಿ ಆರ್ ಅಪ್ ವಿತ್ ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ಏನಿಲ್ಲ, ಕನ್ನಡ ಅಕ್ಷರ ಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 51. ಕರೆಕ್ಟಾ ಗೈಸ್? ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದಿರೋದು. ಸೂಪರ್. ಅದು ಒಂದು ರೈಟ್ ಆನ್ಸರ್. 49, 50 or 51. ಯಾಕಂದ್ರೆ ಅದು ಜನರೇಷನ್ ಹೋಗ್ತಾ ಚೇಂಜ್ ಆಗ್ತದೆ. ಓಕೆನಾ? ಸೊ ಅಂಕಲ್ ಇವಾಗ ಸೆಕೆಂಡ್ ಕ್ವಶನ್ ಪಾಸ್ ಮಾಡಿದ್ದಾರೆ. 3ನೇ ಕ್ವಶನ್ ಇವಾಗ ಕ್ರೇಜಿ ಮಾಡೋಣ. ಅಂಕಲ್, ಇವಾಗ ಕ್ಯಾಶ್ ತಗೊಂಡು ಇಲ್ಲಿಗೆ ಎಂಡ್ ಮಾಡ್ತೀರಾ, ಇಲ್ಲ ವಾಚ್ ಬೇಕಾ? ಕ್ಯಾಶ್ ನ ತಗೊಂಡು ಇಲ್ಲಿಗೆ ಒಂದು ಕ್ವಶನ್ ನ ಎಂಡ್ ಮಾಡ್ತೀರಾ, ಇಲ್ಲ 3ನೇ ಕ್ವಶನ್ಗೆ ರಿಸ್ಕ್ ಮಾಡ್ತೀರಾ? 3ನೇ ಕ್ವಶನ್ ಕೇಳ್ಬಿಡಿ. 3ನೇ ಕ್ವಶನ್ ಹೋಗೋಣವಾ? ಓಕೆ. ಕನ್ನಡದ ಮೊದಲ ಕವಿ, ಅವರಿಗೆ ಒಂದು ನವೋದಯ ಪ್ರಶಸ್ತಿ ಸಿಕ್ಕಿದೆ, ಯಾರು? ಡಾಕ್ಟರ್ ಕುವೆಂಪು ಅವರು. ಗೈಸ್, ವಾಸ್ ದಟ್ ಅ ರೈಟ್ ಆನ್ಸರ್? ವೆಂಕಟಪ್ಪ ಪುಟ್ಟಪ್ಪ. ಸಾರಿ ಅಂಕಲ್, ಪ್ರಶಸ್ತಿ. ಸಾರಿ, ನೀವು ನಿಮ್ಮ 3ನೇ ಕ್ವಶನ್ ಅಲ್ಲಿ ಸೋತಿದ್ದೀರಾ. ಅಂಡ್ ದಟ್ ವಾಸ್ ದಾರಾ ಬೇಂದ್ರೆ ಅವರು. ದಾರಾ ಬೇಂದ್ರೆ ಅಂಕಲ್, ತುಂಬಾ ಸೂಪರ್ ಆಗಿ ಆನ್ಸರ್ ಮಾಡಿದ್ರಿ. ನೋಡೋಣ, ಹಿಂಗೆ ಹೋಗಿ ಮತ್ತೆ ವಾಪಸ್ ಬರ್ತೀನಿ. ಆದ್ರೆ ಇನ್ನೊಂದು ಈಸಿ ಕ್ವಶನ್ ಕೇಳ್ತೀನಿ, ನೀವು ಮತ್ತೆ ಆನ್ಸರ್ ಮಾಡಿದ್ರೆ ಕಾಸು ನಿಮ್ದು, ವಾಚು ನಿಮ್ದು. ಸಿಗೋಣವಾ? ಮಾತಾಡ್ತೀರಾ ನಮ್ ಚಾನಲ್ ಅಲ್ಲಿ? ಈಸಿ ಕ್ವಶನ್ಸ್ ಏನಿಲ್ಲ. ಅಕ್ಕನಿಗೆ ಸ್ವಲ್ಪ ನಾಚಿಕೆ ಗೈಸ್, ಪರವಾಗಿಲ್ಲ, ವಿಲ್ ಗೋ ಫಾರ್ವರ್ಡ್. ಓಕೆ. ಸೊ ಮೊದಲನೇ ಕ್ವಶನ್ ಬಂದು ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಗೈಸ್, ಇದೊಂದು ಸಿಂಪಲ್ ಕ್ವಶನ್ ಆಗಿ ಎಲ್ಲರೂ ಈಸಿಯಾಗಿ ಆನ್ಸರ್ ಮಾಡ್ತಿದ್ದಾರೆ. ಸೂಪರ್ ಅಂಕಲ್. ನೀವ್ ಇವಾಗ 50 ರೂಪಾಯಿ ಗೆದ್ದಿದ್ದೀರಾ. ನೀವ್ ಈ ಕ್ಯಾಶ್ ತಗೊಂಡು ಇಲ್ಲಿಗೆ ಬಿಡ್ತೀರಾ, ಅಥವಾ ನೆಕ್ಸ್ಟ್ ಮಾಡ್ತೀರಾ? ಮುಂದುವರ್ಸೋಣ ಗೈಸ್. ಸೊ ಸೆಕೆಂಡ್ ಕ್ವಶನ್ ಬಂದು ಕನ್ನಡ ಅಕ್ಷರ ಮಾಲೆಯಲ್ಲಿ ಟೋಟಲ್ ಎಷ್ಟು ಅಕ್ಷರಗಳಿವೆ? 56. ಸಾರಿ ಗೈಸ್, ಅಂಕಲ್ ಸೆಕೆಂಡ್ ಕ್ವಶನ್ ಅಲ್ಲಿ ಸೋತಿದ್ದಾರೆ. ಆನ್ಸರ್ ಇಸ್ 49. ಓಕೆ ಸರ್, ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಥ್ಯಾಂಕ್ ಯು. ವೆಲ್ಕಮ್ ಗೈಸ್. ವಿ ಆರ್ ಇನ್ಸೈಡ್ ಮಾರ್ಕೆಟ್. ಫ್ರೈಡೆ ಆದಂಗೆ ಕ್ರೇಜಿ ಪೀಪಲ್ ಇಲ್ಲಿ. ಹಾಯ್ ಬ್ರೋ, ಹೇಗ್ ನಡೀತಿದೆ ಬಿಸ್ನೆಸ್ ಎಲ್ಲ? ಸೂಪರ್. ನಾವೊಂದು ಸಿಂಪಲ್ 3 ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿದ್ರೆ ಕ್ಯಾಶ್ ಗೆಲ್ತೀರಾ. 3 ಕ್ವಶನ್ ಆನ್ಸರ್ ಗೆದ್ರೆ ಇನ್ನು ದೊಡ್ಡ ಪ್ರೈಸ್ ಇದೆ. ಮಾಡೋಣವಾ? ಶೋರ್. ಮೊದಲನೇ ಕ್ವಶನ್ ಬ್ರೋ, ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಸಿಂಪಲ್ ಆಸ್ ಈಸಿ. ಓಕೆ, ಕ್ಯಾಶ್ ಇಟ್ಕೊಳ್ಳಿ. ಈ ಕ್ಯಾಶ್ ಇಟ್ಕೊಂಡು ಇಲ್ಲಿಗೆ ಬಿಡ್ತೀರಾ, ಇಲ್ಲ ನೆಕ್ಸ್ಟ್ ಕ್ವಶನ್ಗೆ ಹೋಗಿ ರಿಸ್ಕ್ ತಗೊಂತೀರಾ? ನೀವು ನೆಕ್ಸ್ಟ್ ಕ್ವಶನ್ ಅಲ್ಲಿ ಸೋತೋಗ್ಬಿಟ್ರೆ ನಿಮ್ಗೆ ಕ್ಯಾಶ್ ಬರಲ್ಲ ಬ್ರೋ.
ಇಫ್ ಇಟ್ಸ್ ಓಕೆ ದೆನ್ ಮಾಡೋಣ. ಇಲ್ಲಿಗೆ ಫಸ್ಟ್ ಕ್ವಶನ್ ಗೆ ಬಿಡ್ತೀರಾ? 50 ರೂಪಾಯಿ ಖುಷಿ ಇದ್ದೀರಾ? ನೆಕ್ಸ್ಟ್ ಕ್ವಶನ್ ಆದ್ರೆ 100 ರೂಪೀಸ್ ಇದೆ, ಥಿಂಕ್ ಮಾಡಿ. ಓಕೆ, ವಿ ಆರ್ ಗೋಯಿಂಗ್ ಫಾರ್ ದ ಸೆಕೆಂಡ್ ಕ್ವಶನ್ ಗೈಸ್. ಕನ್ನಡ ಅಕ್ಷರ ಮಾಲಾಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಬ್ರೋ ಅಕ್ಷರಮಾಲೆಗಳಲ್ಲ, ಹಾ 46. ಥಿಂಕ್ ಮಾಡಿ ಇನ್ನೊಂದ್ಸಲ ಆಪ್ಷನ್ ಕೊಡ್ತೀನಿ. ಆಪ್ಷನ್ಸ್ ಕೊಡಲ್ಲ ಸಾರಿ, ಇನ್ನೊಂದ್ ಸ್ವಲ್ಪ ಟೈಮ್ ಕೊಡ್ತೀನಿ. ತುಂಬಾ ಕ್ಲೋಸ್ ಇದ್ದೀರಾ. 36. ಸಾರಿ ಬ್ರೋ, ನೀವು ಈ ಒಂದು ಚಾಲೆಂಜ್ ಅಲ್ಲಿ ಸೋತಿದ್ದೀರಾ. ತುಂಬಾ ಥ್ಯಾಂಕ್ಸ್ ಮಾತಾಡಿದ್ಕೆ. ವಿಲ್ ಗೋ ಫಾರ್ವರ್ಡ್ ಗೈಸ್. ಸೊ ನಮ್ಮ ಒಂದು ವಾಚ್ ನಾದ್ರೂ ಕೊಟ್ಟಬೇಕು. ಹಾಯ್, ಮಾತಾಡ್ತೀಯಾ? ಕಮಾನ್ ಗೈಸ್, ಬನ್ನಿ. ಸಾರಿ ರೋಡ್ ಬ್ಲಾಕ್ ಮಾಡಲ್ಲ. ಐಡಿ ಎಲ್ಲ ಕೊಡ್ತೀನಿ. ನಾನು ಇನ್ನ ಒಂದು ಸಿಂಪಲ್ 3 ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಕನ್ನಡ ಬರುತ್ತಾ ನಿಂಗೆ ಸೂಪರ್ ಆಗಿ? ಯಾವ ಕ್ಲಾಸ್ ನೀನು ಇವಾಗ? 5th. ಗೈಸ್ ಏನ್ ಹೆಸರು? ಆರ್ಯನ್. ಸೊ ಆರ್ಯನ್ ನಮ್ಮೊಟ್ಟಿಗಿದ್ದಾನೆ. ಈಸಿ ಆಗಿರೋ ಕ್ವಶನ್ಸ್ ಕೇಳೋಣ. ಕರ್ನಾಟಕದ ರಾಜಧಾನಿ ಯಾವುದು? ಪರವಾಗಿಲ್ಲ, ಅದ್ಬೇಡ ಹೋಗ್ಲಿ. ನಿಮ್ಗೆ ಅ ಈ ಎಲ್ಲ ಬರುತ್ತೆ ತಾನೆ? ಕನ್ನಡ ವರ್ಣಮಾಲೆ ಅಕ್ಷರ ಪದಗಳಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? 42. ಜಾನಿ ಎಸ್ ಪಾಪ ಬರುತ್ತಾ? ಬರುತ್ತೆ. ಅದನ್ನ ಒಂದ್ಸಲ ಫುಲ್ ಆಗಿ ಹೇಳ್ಬಿಡು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. Johnny yes papa, eating sugar no papa, telling lies no papa, open your mouth ha ha ha. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾಕ್ಲೇಟ್ ಇಲ್ಲ ಇವಾಗ ನಿನ್ ಕೊಡಕ್ಕೆ, ಬಟ್ ನೀನ್ 2 ಕ್ವಶನ್ ಸೋತಿದ್ಯಾ. ಜಾನಿ ಮಾತ್ರ ಪಾಸ್ ಮಾಡಿದ್ಯಾ. ಪರವಾಗಿಲ್ಲ, ನಿನ್ಗೆ ಆದ್ರೂ ಒಂದು ಸರ್ಪ್ರೈಸಿಂಗ್ ಇಟ್ಕೊಡ್ತೀನಿ ಗಿಫ್ಟ್. ಆದ್ರೆ ಇವಾಗಲ್ಲ, ಬಟ್ ಇವಾಗ ನಾನು ಅದನ್ನ ಕ್ಯಾರಿ ಮಾಡ್ತಿಲ್ಲ. ಸೊ ನೀನು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡ್ಕೊಂಡ್ರೆ, ಇಲ್ಲ ಯೂಟ್ಯೂಬ್ ಚಾನಲ್ ಅಕೌಂಟ್ ಇದನ್ನ ಫಾಲೋ ಮಾಡ್ಕೊಂಡ್ರೆ ನಿನ್ನ ವಾಪಸ್ ಕರೆದು ವಾಪಸ್ ಸರ್ಪ್ರೈಸಿಂಗ್ ಗಿಫ್ಟ್ ಕೊಡ್ತೀನಿ. ಈಗ ಓಕೆ ವಿತ್ ಇಟ್? ಮಾಡ್ತೀಯ ಇವಾಗ? ಹೇಳ್ತೀನಿ ಮತ್ತೆ. ಗೈಸ್, ಸಣ್ಣ ಮಗು ಎಲ್ಲ ಇರುವಾಗ ನನ್ನ ಹತ್ರ ಫೋನೇ ಇರ್ತಿದ್ದಿಲ್ಲ. ಇವಾಗ ನೋಡಿ, ಹುಡುಗರ ಹತ್ರ ಅವ್ರದೇ ಓನ್ ಅಕೌಂಟ್ ಕೂಡ ಇದೆ. ಸೊ ನಮ್ಮ ಒಂದು ಚಾನಲ್ದು ನೇಮ್ ಬಂದು ರಿಯಲ್ ಕನ್ನಡ ಟಾಕ್ಸ್. RCB ಫ್ಯಾನಾ ನೀನು? ಒಂದ್ಸಲ ಜೈ RCB ಹೇಳ್ಬಿಡೋ. ಜೈ RCB. ಹೆಂಗ ಅಷ್ಟೇ. ನೆಟ್ವರ್ಕ್ ಇಲ್ಲೇನೋ? ಇಲ್ಲ, ರೀಚಾರ್ಜ್ ಆದ್ಮೇಲೆ ಓಕೆ, ವಿಲ್ ಗೋ ಫಾರ್ವರ್ಡ್ ಗೈಸ್. ಹೆಂಗಿದ್ದೀರಾ? ಮಾರ್ಕೆಟ್ ಹೆಂಗಾಗ್ತಿದೆ? ಕಮ್ಮಿ ಇದೆಯಾ? ಓಕೆ, ನಾನ್ ನಿಮ್ಗೆ ವ್ಯಾಪಾರ ಮಾಡ್ಲಾ? ವ್ಯಾಪಾರ ಮಾಡ್ತೀನಿ. ಅದೇ ನಿಮ್ಗೆ ಹೂ ಬೇಡ. ನಾನೇ ನಿಮ್ದೊಂದು ಸಿಂಪಲ್ ಆಗಿರೋ 3 ಕ್ವಶನ್ ಕೇಳ್ತೀನಿ. ನೀವು ಆನ್ಸರ್ ಮಾಡಿದ್ರೆ ಕ್ಯಾಶ್ ನಿಮ್ದು, ಆನ್ಸರ್ ಮಾಡಿಲ್ಲ ಅಂದ್ರೆ ಕ್ಯಾಶ್ ನಮ್ದು. ಇಲ್ಲ ನೀವು ಹೂ ಕೊಡ್ತೀರಂದ್ರೆ ಹೂನು ನಮ್ದು. ಮಿಸ್ ಮಾಡೋಣ. ಮೊದಲನೇ ಕ್ವಶನ್ ಆಂಟಿ, ಕರ್ನಾಟಕದ ರಾಜಧಾನಿ ಯಾವುದು? ಓಕೆ, ಹೆಲ್ಪ್ ಮಾಡಿದ್ರು, ಆದ್ರೂ ಪರವಾಗಿಲ್ಲ. ಬೆಂಗಳೂರು. ಫಸ್ಟ್ ಕ್ವಶನ್ ಗೆದ್ದಿದ್ದೀರಾ, ತಗೊಳ್ಳಿ. ತಗೊಳ್ಳಿ ಆಂಟಿ, ಸ್ವಲ್ಪ ಖುಷಿ ಆಗಿರಿ. ಬಿಸ್ನೆಸ್ ಕೊಡ್ತಿದೀನಿ ನಾವು. ಸೊ ನೀವು ಕ್ಯಾಶ್ ನ ಇಟ್ಕೊಂಡು ಇಲ್ಲಿಗೆ ಕ್ವಶನ್ ನ ಎಂಡ್ ಮಾಡ್ತೀರಾ, ಇಲ್ಲ ನೆಕ್ಸ್ಟ್ ಕ್ವಶನ್ ಹೋಗ್ತೀರಾ? ನೆಕ್ಸ್ಟ್ ಕ್ವಶನ್ ಹೋದ್ರೆ ಒಂದ್ ಸ್ವಲ್ಪ ಜಾಸ್ತಿ ಕಾಸು. ನೆಕ್ಸ್ಟ್ ಕ್ವಶನ್ ಕೇಳೋದಾ ಅಥವಾ ಇಲ್ಲಿಗೆ ಮುಗಿಸೋದಾ? ಸೊ ನೆಕ್ಸ್ಟ್ ಕ್ವಶನ್ ಬಂದು, ಕನ್ನಡ ಅಕ್ಷರ ಮಾಲಾಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? 5. ಇಲ್ಲ, ಕನ್ನಡ ಅಕ್ಷರ ಮಾಲಾಲಿ ಅ ಆ ಇ ಉ ಅದು ಒಟ್ಟು ಎಷ್ಟಿದೆ? ಅದು ಅಮ್ಮ ಅದೇ ಎಷ್ಟಿದೆ? ಒಟ್ಟು ಎಷ್ಟಿದೆ? ಒಟ್ಟು 89. ಜಂಬಾದಿದ್ಯಾ ಆಂಟಿ? ಸಾರಿ ಗೈಸ್, ಆಂಟಿ ಅವರು ಸೋತಿದ್ದಾರೆ. ಏನ್ ಮಾಡೋಣ ಆಂಟಿ ಹೇಳಿ? ಬನ್ನಿ, ಮಾತಾಡ್ತೀರಾ ಅಂದ್ರೆ? ಸರಿ, ಏನ್ ಮಾಡೋಣ? ಬಾ, ಹೂ ಬೇಕಾ? ಹೂ ಬೇಕಾ? ಸೊ ಗೈಸ್, ವಿ ಆರ್ ರಿಯಲಿ ಸಾರಿ, ಆಂಟಿ ಇಲ್ಲಿಗೆ ಸೋತಿದ್ದಾರೆ. ಬಟ್ ನಾವು ಈ ಕ್ವಶನ್ ಇಲ್ಲಿಗೆ ಡ್ರಾಪ್ ಮಾಡಿ ಮುಂದೆ ಹೋಗ್ಬೇಕಿದೆ. ಹೋಗೋಣ. ಆಂಟಿ ರಿಯಲಿ ಸಾರಿ, ನೀವು ರಿಸ್ಕ್ ಮಾಡಿ ಕ್ಯಾಶ್ ಸೋತಿದ್ದೀರಾ. ವಾಪಸ್ ಬರ್ತೀನಿ, ಹೂ ಬೇಕಿದ್ರೆ ಮತ್ತೆ ಬರ್ತೀನಿ. ಸ್ವಲ್ಪ ಶಾಪ್ ಅವ್ರನ್ನ ಬಿಟ್ಟು ಕಸ್ಟಮರ್ಸ್ ನ ಹೋಗಿ ಮಾತಾಡ್ಸೋಣ. ಸ್ವಲ್ಪ ಎಜುಕೇಟೆಡ್ ಪರ್ಸನ್ಸ್ ಯಾರಾದ್ರೂ ಇದ್ರೆ ನಮ್ಮ 3 ಕ್ವಶನ್ಗೂ ಆನ್ಸರ್ ಮಾಡಿದ್ರೆ ಒಂದ್ ಗಿಫ್ಟ್ ಆದ್ರೂ ಹೋಗ್ಲಿ ಗೈಸ್. ಕಮ್ ಆನ್, ಜೈ RCB ಅಂತೇಳಿ. ಜೈ RCB.
ಜೈ ಚೆನ್ನಯ್ಯ ಬ್ರೋ. ಚೆನ್ನೈ ಚೆನ್ನೈ ಚೆನ್ನಯ್ಯ ನೀನು ಒಂದೇ ಸೋಷಿಯಲ್ ಫಿಯರ್ ಇರಬಾರ್ದು. ನಾನು ಇವಾಗ ಈ ಒಂದು ಕ್ರೌಡ್ ಅಲ್ಲಿ ಇಷ್ಟು ಆರಾಮಾಗಿ ಮಾತಾಡ್ತಿದ್ದೀನಿ ಅಂದ್ಮೇಲೆ ನಿಮ್ಗೆಲ್ಲ ಏನಕ್ಕೆ ನಾಚಿಕೆ ಗೈಸ್? ಕಮಾನ್ ಅಪ್ರೋಚ್ ಮಾಡಿ ಮಾತಾಡೋಣ. ಅಂಕಲ್ ಅಂಕಲ್ ಮಾತಾಡ್ತೀರಾ ನಮ್ಮ ಚಾನಲ್ ಅಲ್ಲಿ ಗೈಸ್? ಇಫ್ ಯು ಗೈಸ್ ಆರ್ ರೆಡಿ ಟು ಟಾಕ್, ಏನಿಲ್ಲ, ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ನೀವ್ ಇವಾಗ ಮಾತಾಡಿದ್ರೆ ಕರೆಕ್ಟ್ ಆಗಿ ಆನ್ಸರ್ಸ್ ಕೊಟ್ರೆ ಕಾಸು ಕೊಡ್ತೀನಿ. ಕಮಾನ್ ಇಲ್ಲಿ ಬನ್ನಿ, ಸರಿ ಬನ್ನಿ, ನಾವು ದಾರಿನ ಬ್ಲಾಕ್ ಮಾಡೋದು ಬೇಡ. ನಾನು ನಿಮ್ನ ಕನ್ನಡ ಅದು ಈಸಿ ಕ್ವೆಶನ್ಸ್ ಕೇಳ್ತೀನಿ. ಬನ್ನಿ ಬನ್ನಿ, ಈಸಿ ಕ್ವೆಶನ್ಸ್ ಕೇಳ್ತೀನಿ. ನೀವು ಅದಕ್ಕೆ ಆನ್ಸರ್ ಮಾಡಿದ್ರೆ ಕ್ಯಾಶ್ ಪ್ರೈಸ್ ಗೆಲ್ತೀರಾ. ಅಲ್ವಾ? ಮೊದಲನೇ ಕ್ವೆಶನ್ ಬಂದು ಕರ್ನಾಟಕದ ರಾಜಧಾನಿ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು. ಬ್ಯಾಂಗ್ಳೂರ್. ಕಮಾನ್ ಗೈಸ್, ಈಸಿ ಕ್ವೆಶನ್. ಮೊದಲನೇ ಸ್ಟಾರ್ಟ್ ಈಸಿ. ಅಂಕಲ್ ನೀವ್ ಇವಾಗ ಈ ಕ್ಯಾಶ್ ನ ಇಟ್ಕೊಂಡು, ಅಂಕಲ್ ನಮ್ಗಿಂತ ಜಾಸ್ತಿ ಕ್ಯಾಶ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಆದ್ರೂ ಪರವಾಗಿಲ್ಲ. ಈ ಕ್ಯಾಶ್ ನ ಇಟ್ಕೊಂಡು ಈ ಕ್ವಶನ್ ಅಂಡ್ ಆನ್ಸರ್ಸ್ ನ ಇಲ್ಲೇ ಡ್ರಾಪ್ ಮಾಡ್ತೀರಾ, ಅದರ್ವೈಸ್ ನೆಕ್ಸ್ಟ್ ಕ್ವಶನ್ ಹೋಗ್ತೀರಾ ರಿಸ್ಕ್ ತಗೊಂಡು. ಬಟ್ ನೀವು ನೆಕ್ಸ್ಟ್ ಕ್ವಶನ್ ಸೋತ್ರೆ ನೀವು ಕ್ಯಾಶ್ ನ ವಾಪಸ್ ಕೊಡ್ಬೇಕು. ಎಲ್ಲ ರಿಸ್ಕ್ ತಗೋತಾರೆ ಗೈಸ್. ಕಮಾನ್. ಸೊ ನಿಮ್ಮ ಸೆಕೆಂಡ್ ಕ್ವಶನ್ ಬಂದು ಕನ್ನಡ ಅಕ್ಷರ ಮಾಲಾಲಿ ಟೋಟಲ್ ಎಷ್ಟು ಅಕ್ಷರಗಳಿವೆ? 52. ಸೂಪರ್ ಸೂಪರ್ ಸೂಪರ್. ಅಂಕಲ್ ಇನ್ನೂ ಗೆದ್ದಿದ್ದಾರೆ. ಅಂಕಲ್ ಇವಾಗ ನೀವು ಕ್ಯಾಶ್ ತಗೊಂಡು ಇಲ್ಲೇ ಬಿಡ್ತೀರಾ ಅಥವಾ 1000 ರೂಪಾಯಿ ವರ್ತ್ ಇರೋ ಗಿಫ್ಟ್ ಅನ್ನ ಬೇಕಾ? ಗಿಫ್ಟ್ ಅನ್ನ ತಗೊಂತೀರಾ? ಮೂರನೇ ಕ್ವಶನ್ ಹೋಗ್ತೀರಾ ಅಥವಾ ಇಲ್ಲೇ ಡ್ರಾಪ್ ಮಾಡ್ತೀರಾ? ಮೂರನೇ ಕ್ವಶನ್ ಹೋಗೋದಾ? ಓಕೆ ಗೈಸ್, ಮೂರನೇ ಕ್ವಶನ್. ಕನ್ನಡ ಕವಿಗಳಲ್ಲಿ ನವೋದಯ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು? ಕನ್ನಡ ಕವಿಗಳಲ್ಲಿ ಮೊದಲನೇ ನವೋದಯ ಪ್ರಶಸ್ತಿ ಪಡೆದ ಕವಿ ಹೇಳಿ. ಪರವಾಗಿಲ್ಲ, ತಪ್ಪಾಗಿದ್ರು ಪರವಾಗಿಲ್ಲ. ಥಿಂಕ್ ಮಾಡಿ. ಗೈಸ್ ಎಲ್ಲರೂ ಯಾಕೆ ಕುವೆಂಪು ಹೇಳ್ತಿದ್ದೀರಾ? ಇನ್ನೊಂದ್ಸಲ ಥಿಂಕ್ ಮಾಡ್ತೀರಾ? ಇನ್ನೊಂದು ಆಪ್ಷನ್ ಕೊಡ್ತೀನಿ ನಿಮ್ಗೆ. ಥಿಂಕ್ ಮಾಡಿ. ಸಾರಿ ಅಂಕಲ್ ಮೂರನೇ ಕ್ವಶನ್ ಸೋತಿದ್ದಾರೆ. ಆನ್ಸರ್ ಬಂದು ದಾರಾ ಬೇಂದ್ರೆ. ಸೂಪರ್ ಅಂಕಲ್, ಸಖತ್ತಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮ್ಮ ಒಂದು ಚಾನಲ್ಗೆ ಒಳ್ಳೆ ಸಪೋರ್ಟ್ ಸಿಗುತ್ತೆ ಕಾಣಿಸುತ್ತೆ ವೈಜಾಗೋಡದಿಂದ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ವಿಲ್ ಗೋ ಟು SI. ಹಾಯ್ ಸರ್, ನಮಸ್ತೆ ಸರ್. ಸರ್ ನಿಮ್ಮ ಪರ್ಮಿಷನ್ ಜೊತೆ ನಿಮ್ದೊಂದು ವಿಡಿಯೋ ಮಾಡ್ಬೋದಾ? ಸಿಂಪಲ್ 3 ಕ್ವಶನ್ಸ್ ಕೇಳ್ತೀನಿ ಅಷ್ಟೇ. ಬನ್ನಿ ಸರ್, ಪರವಾಗಿಲ್ಲ. ಅಲ್ಲಿ SI ಇದಾರೆ, ಅವ್ರು ಸರಿ ಓಕೆ. ಎಜುಕೇಶನ್ ಮಿನಿಸ್ಟರಾ? ಇಬ್ಬರಿದ್ದಾರೆ, ಯಾರೋ ಒಬ್ಬರನ್ನ ಹೇಳಿದ್ರು ಸಾಕು. ಇವರು ನಮ್ಮ ಬಂಗಾರಪ್ಪನ ಮಗ ಕುಮಾರ್ ಬಂಗಾರ.